ಪಟ್ಟಣ ಕ್ರಷರ್ ದುರಂತದಲ್ಲಿ ಮರಣ ಮೃದಂಗ ಮುಂದುವರಿತಾ ಇದೆ. ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಈಗ ಬಿಜೆಪಿ ಆಗ್ರಹಿಸಿದೆ. ಕಲ್ಲು ಕ್ವಾರಿಗಳು 2-3 ವರ್ಷಗಳಿಂದ ಹೆಚ್ಚಾಗ್ತಾ ಇವೆ. ಈ ರೀತಿಯ ಪ್ರಕರಣಗಳು ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ವಿಪಕ್ಷ ನಾಯಕರು ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಾದಪಟ್ಟಣ ಕ್ರಷರ್ ದುರಂತದಲ್ಲಿ ಮರಣ ಮೃದಂಗ ಇದೆ. ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಈಗ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ ಮಾಡ್ತಾ ಇರೋದು. ಕಲ್ಲು ಕ್ವಾರೆಗಳು 2-3 ವರ್ಷಗಳಿಂದ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸರ್ಕಾರದ ನಿರ್ಲಕ್ಷ್ಯ ಇದು. ಯಾವ ಕ್ವಾರಿಗಳು ನಿಯಮದ ತಕ್ಕಂತೆ ಕೆಲಸ ಕಾರ್ಯಗಳು ಮಾಡ್ತಾ ಇವೆ, ನಿಯಮ ಉಲ್ಲಂಘನೆ ಮಾಡಿ ಯಾವೆಲ್ಲ ಕ್ವಾರಿಗಳು ನಡೀತಾ ಇದೆ ಅಂತವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂಥೇಳಿ ವಿಪಕ್ಷ ನಾಯಕರು ಈ ರೀತಿಯಾಗಿ ಆಗ್ರಹಿಸಿದ್ದಾರೆ. ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ ಮಾಡ್ತಾ ಇದೆ. ಅಮಾಯಕ ಜೀವಗಳು ಇಲ್ಲಿ ಬಲಿಯಾಗಿವೆ. ದುಡ್ಕೊಂಡು ತಿಂತಾ ಇರುವಂತಹ ಅಮಾಯಕರ ಪ್ರಾಣ ಹೋಗಿದೆಯಲ್ಲ, ಅದಕ್ಕೆ ಹೊಣೆ ಯಾರು ಅಂತೆ. ಅದೇ ಜಾಗದಲ್ಲಿ ಮೇಲೆ ಮತ್ತು ಕೆಳಗಡೆ 2 ಕ್ವಾರಿ ಇದ್ದಾವೆ. ಕೆಳಗಡೆ ಇರುವಂತಹ ಕಾರ್ಮಿಕರು 40 ಅಡಿ ಮೇಲ್ಭಾಗದಿಂದ ಇಟಾಚಿ ಕೆಲಸವನ್ನ ಮಾಡ್ತಾ ಇರುತ್ತೆ. ಕೆಲಸದ ಸಂದರ್ಭದಲ್ಲಿ ಆಯಾ ತಪ್ಪಿ ಅಲ್ಲಿಂದ ಇಟಾಚಿ ಬೀಳುತ್ತೆ. ದೊಡ್ಡ ದೊಡ್ಡ ಗಾತ್ರದ ಬಂಡೆ ಕೂಡ ಕೆಳಗೆ ಬಿದ್ದಿರೋದು. ಕೆಳಗೆ ಬಿದ್ದ ಪರಿಣಾಮ ಏನಾಯಿತು? 7 ಜನ ಕಾರ್ಮಿಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನಿಬ್ಬರ ಸ್ಥಿತಿ ಗಂಭೀರ ಇದೆ ಅನ್ನುವಂಥ ಮಾಹಿತಿ ಇದೆ. 15 ಜನ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. 15ರಿಂದ 16 ಜನ ಕಾರ್ಮಿಕರಿದ್ರು ಅನ್ನುವಂಥದ್ದು ಮಾಹಿತಿ ಇದೆ. ಕ್ವಾರಿ ದುರಂತದಲ್ಲಿ ಒಂದು ಬಹಳ ಭಯಾನಕವಾದಂಥ ಸಾವುಗಳಾಗಿದೆ. ಫೋನ್ ಹಿಂದೆ 7 ಜನ ಮೃತಪಟ್ಟಿದ್ದಾರೆ. ಕೆಲವರ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅವರ ಪೂರ್ತಿ ಮುಖ ತಲೆ ಎಲ್ಲ ಹೋಗಿದೆ. ಐಡೆಂಟಿಫೈ ಮಾಡೋಕ್ಕೆ ಡಾಕ್ಟರ್ ಹತ್ರನೂ ಮಾತಾಡಲಿಲ್ಲ. ಅವರು ಅದನ್ನೇ ಹೇಳಿದ್ದಾರೆ, ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಉಳಿದ 5 ಜನ ಈಗ ನಾನು ನೋಡಿದ್ದೀನಿ ಎಮರ್ಜೆನ್ಸಿಗಳಿದ್ದಾರೆ. ಬಟ್ ಒಬ್ಬರ ಸ್ಥಿತಿ ಸ್ವಲ್ಪ ಚಿಂತಾಜನಕ ಇದೆ. ಅದು ಡಾಕ್ಟ್ರು ಅವ್ರನ್ನ ಸೇವ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಮಕ್ಕಳೂ ಬಂದಿದ್ದಾರೆ. ಅವ್ರು ಹೇಳಿದ್ದೀನಿ ಯಾವುದೇ ರೀತಿ ಡಿಲೇ ಮಾಡಿದೆ ಏನೇನು ಟ್ರೀಟ್ಮೆಂಟ್ ಇತ್ತು ಅದು ಒಪ್ಕೊಂಡಿದ್ದಾರೆ ಕೊಡ್ತೀವಿ ಅಂತ. ನಾನು SP ಹತ್ರ ಮಾತಾಡಿದ್ದೀನಿ. SP ಹತ್ರ ಮಾತಾಡಿ ಅವ್ರಿಗೂ ಹೇಳಿದ್ದೀನಿ, ಆಸ್ಪತ್ರೆಗೆ ಮಾತಾಡಿ ಏನು ಔಷಧಿ ಉಪಚಾರ ಇದೆ ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಕ್ವಾರಿಗಳು ಕಳೆದ 2-3 ವರ್ಷಗಳಿಂದ ಆದ್ರೆ ಅವರ ಮನೆತನಗಳು ಹೇಗೆ ಬದುಕ್ತವೆ ಜೀವನದ ಮುಂದೆ ಅಂತಕ್ಕಂಥದ್ದನ್ನ ಯೋಚನೆ. ಈಗ ಇಲ್ಲೀಗಲ್ ಮೈನಿಂಗ್ ಮಾಡ್ಲಿಕ್ಕೆ ಅವಕಾಶಗಳನ್ನು ಕೊಡ್ತಕ್ಕಂಥವ್ರು ಯಾರು? ಇದರಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳ ಕೈವಾಡ ಇಲ್ಲದೆ ಇವೆಲ್ಲ ನಡೆಯುತ್ತಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಲಿ ಅಥವಾ ಈ ಕಡೆ ಕನಕಪುರ ಅಂದ್ರ ಭಾಗ ಅಂತಂದ್ರೆ ಇಲ್ಲಿವರೆಗೆ ರಾಮನಗರದಲ್ಲಾಗ್ಲಿ ಇದು ಬೆಂಗಳೂರಿಗೆ ತಾಗಿ ಇರುವ ತಾಲೂಕು. ಆದ್ರಿಂದ ಇಲ್ಲಿ ಈ ರೀತಿಯ ಚಟುವಟಿಕೆಗಳೇ ನಡೆಯಬಾರದು ಅಂತಕ್ಕಂಥದ್ದು ಕೂಡ ಇದೆ. ಹಾಗಿರುವಾಗ್ಲೂ ಕೂಡ ನೀವು ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಬಿಟ್ಟವ್ರ. ಈಗ ಮಾನ್ಯ ಅಶೋಕ್ ಜಿ ಅವರು ಹೇಳಿದ ಹಾಗೆ ನೀವು ಪೊಲ್ಯೂಷನ್ ಬೋರ್ಡ್ ಏನಾಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ, ಅಥವಾ ಮೈನಿಂಗ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ ಅಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಮಾದಪಟ್ಟಣದಲ್ಲಿ ಏನು ಕಾರ್ಮಿಕರ ಮೇಲೆ ಬಂಡೆ ಉರುಳಿ 9 ಜನ ಕಾರ್ಮಿಕರು ಬಲಿಯಾಗಿದ್ದಾರೆ. ಇದರ ಹೊಣೆಯನ್ನ ಸರ್ಕಾರ ಹೊರಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು 9 ಜನ ಅಮಾಯಕ ಕಾರ್ಮಿಕರು ಏನು ಯಾವುದೇ ತಪ್ಪಿಲ್ದೇನೆ ಆ ಒಂದು ದುರ್ಘಟನೆಗೆ ಬಲಿಯಾಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ತೆಗೆದುಕೊಳ್ಬೇಕು. ಯಾರು ಕಾರ್ಮಿಕರ ಮನೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾವಂತರಿದ್ದಾರೆ, ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಅಥವಾ ಅವ್ರ ಹೆಂಡತಿ ಇದ್ದಾರೆ, ಅವರಿಗೆ ಸರ್ಕಾರಿ ನೌಕರಿಯನ್ನು ಒದಗಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರು ಅಂತ ಹೇಳಿದ್ರೆ ಅತಿ ಶೋಷಿತರು, ಅತಿ ಬಡವರೇ ಆಗಿರ್ತಾರೆ. ಹಾಗಾಗಿನೇ ಕಾರ್ಮಿಕರು ಆ ಒಂದು ಗಣಿಗಾರಿಕೆ ಕೆಲಸದಲ್ಲಿ ಇದ್ದಾರೆ. ಕೂಡಲೇ ಅತ್ಯಂತ ದುಃಖದ ಮತ್ತು ದುರ್ದೈವ ಸಂಗತಿ
ನಾನು ಅವರ ಕುಟುಂಬಕ್ಕೆ ಸಂತಾಪವನ್ನ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆ ಕುಟುಂಬ ವರ್ಗದವರಿಗೆ ಆ ದುಃಖವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನ ದಯಪಾಲಿಸಲಿ ಅಂತ ಹೇಳಿ, ಭಗವಂತ ದಯಪಾಲಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತಾನೆ, ನೀವು ತಕ್ಷಣ ಪರಿಹಾರ ಘೋಷಣೆ ಮಾಡಿ. ಅದು ನಿನ್ನೆ ಮಂಗಳೂರಿನಲ್ಲಿ ಮಳೆಯ ಸಂದರ್ಭದಲ್ಲಿ ಗೋಡೆ ಮತ್ತು ಮನೆಯ ಮಾಡು ಕುಸಿದು 3 ಜನ ನಿಧನರಾಗಿರ್ತಕ್ಕಂಥ ಕುಟುಂಬಕ್ಕೆ, ಇವತ್ತಿನ ದುರ್ಘಟನೆಯಲ್ಲಿ ನಿಧನರಾಗಿರ್ತಕ್ಕಂಥ ಕುಟುಂಬಕ್ಕೆ ಅವರಿಗೆ ತಕ್ಷಣ ಪರಿಹಾರದ ಘೋಷಣೆಯನ್ನು ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ. ಇದರ ಜೊತೆಗೆ ಗಣಿಗಾರಿಕೆ ನಡೆಯುವ ಸಂದರ್ಭದಲ್ಲಿ ಗಣಿಗಾರಿಕೆ ಈಗಾಗಲೇ ನಿಯಮಗಳನ್ನು ರೂಪಿಸಿದೆ. ಅದೇನೋ ವೈಲೇಷನ್ ಆಗಿದೆಯಾ ಅನ್ನೋದರ ಪರಿಶೀಲನೆ ಮಾಡಬೇಕು. ಉಳಿದ ಕಡೆಗಳಲ್ಲೂ ಇಂಥ ಅನಾಹುತಗಳಾಗದಂತೆ ತಡೆಯೋದಕ್ಕೆ ಅಗತ್ಯ ಇರುವಂತಹ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ.